ಹಲೋ ನನ್ನ ಕುಟುಂಬದವರೇ, ಹೇಗಿದ್ದೀರೆಲ್ಲರೂ? ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರಾದ ಸ್ನ್ಯಾಕ್ಸ್. ಈ ಎರಡು ಸೂಪರ್ ಹಾಗೂ ಈಸಿಯಾದ ಸ್ನ್ಯಾಕ್ಸನ್ನು ನಿಮ್ಮ ಈವ್ನಿಂಗ್ ರೂಟೀನಲ್ಲಿ ಸೇರಿಸಿಕೊಳ್ಳಿ. ಓಕೆ, ನೋಡಲಿಕ್ಕೆ ಎಷ್ಟು ಚೆಂದ ಕಾಣುತ್ತೆ ನೋಡಿ, ಅಷ್ಟೇ ಈಸಿ ಹಾಗೂ ಟೇಸ್ಟಿ ಕೂಡ ಇದೆ ಇದು. ಫಸ್ಟಿಗೆ ಇಲ್ಲಿ 4 ಮೊಟ್ಟೆಯನ್ನು ತಗೊಳ್ಳಿ. ಇಲ್ಲಿ ಬ್ಯಾಟರ್ ರೆಡಿ ಮಾಡ್ತಾ ಇದ್ದೀನಿ. ಇದಕ್ಕೆ 3 ಚಮಚದಷ್ಟು ಬೇಸನ್ ಅಂದರೆ ಕಡಲೆ ಹಿಟ್ಟನ್ನು ಸೇರಿಸೋಣ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಸ್ವಲ್ಪ ಅರಿಶಿನ ಪೌಡರ್ ಕೂಡ ಹಾಕೋಣ. ಹಾಗೂ ಚಿಲ್ಲಿ ಪೌಡರ್ ಆ್ಯಡ್ ಮಾಡೋಣ. ತುಂಬ ಖಾರ ಇಷ್ಟ ಇದ್ದವರು ಖಾರ ಹಾಕ್ಬೋದು. ಹಾಗೂ 1 ಕಪ್ಪಷ್ಟು ಮೊಸರನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ, ಸರಿಯಾಗಿ ಮಿಕ್ಸ್ ಮಾಡಿ ಇದನ್ನು ನೋಡಿ. ಈ ರೀತಿ ನಮಗೆ ಬ್ಯಾಟರ್ ಬೇಕು. ತುಂಬ ದಪ್ಪನೂ ಅಲ್ಲ, ತುಂಬ ತೆಳುವೂ ಅಲ್ಲ, ಈ ರೀತಿ ಬರಬೇಕಿದು. ಇವಾಗ ಬೇಯಿಸಿದ ಚಿಕನ್ ಇತ್ತು, ಅದನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಅದರೊಂದಿಗೆ ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ 1-2 ಹಾಕಿ ಸ್ವಲ್ಪ ಹಸಿಮೆಣಸನ್ನು ಕೂಡ ಸೇರಿಸೋಣ. ಹಾಗೂ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋಣ. ಇಷ್ಟನ್ನು ಹಾಕಿ ಸ್ವಲ್ಪ ಅರಿಶಿನ ಪೌಡರ್ ಅಥವಾ ನಿಮ್ಮ ಹತ್ರ ಸ್ವಲ್ಪ ಗರಂ ಮಸಾಲ ಪೌಡರ್ ಇದೆ, ಅದನ್ನು ಕೂಡ ಸೇರಿಸ್ಬೋದು. ನಾನು ಚಿಕನ್ ಬೇಯಿಸುವಾಗಲೇ ಅದಕ್ಕೆ ಗರಂ ಮಸಾಲ ಪೌಡರ್ ಎಲ್ಲ ಆ್ಯಡ್ ಮಾಡಿದ್ದೀನಿ. ಓಕೆ, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡಿ. ಇವಾಗ ಈ ಮಸಾಲ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ನಾನಿಲ್ಲಿ ಟೊಮೆಟೊ ಸಾಸ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಹಾಗೂ ಸ್ವಲ್ಪ ಬೇಕಿದ್ರೆ ಸೋಯಾ ಸಾಸ್ ಕೂಡ ನೀವಿಲ್ಲಿ ಹಾಕ್ಬೋದು. ಚೆನ್ನಾಗಿದ್ದನ್ನು ಮಿಕ್ಸ್ ಮಾಡಿ. ಓಕೆ, ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ. ಇವಾಗ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಳ್ಳಿ ಈ ರೀತಿದ್ದು. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಹಾಗೂ ಫಸ್ಟಿಗೆ ನಾವು ರೆಡಿ ಮಾಡಿದ ಬ್ಯಾಟರ್ ಇತ್ತು ನೋಡಿ, ಅದನ್ನು ಇದಕ್ಕೆ ಹಾಕಿ ದೋಸೆ ಎಲ್ಲ ಯಾವ ರೀತಿ ಬಿಡ್ತೀವಿ ನೋಡಿ ಆ ರೀತಿ. ಆದರೆ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಮಾಡಬೇಕಿದು. ಬ್ಯಾಟರ್ ಈ ರೀತಿ ಹಸಿ ಇರುವಾಗಲೇ ಏನು ಮಾಡಬೇಕಿದಕ್ಕೆ, ಬ್ರೆಡ್ ಉಂಟು ನೋಡಿ, ಅದರ ಸೈಡನ್ನು ನಾನಿಲ್ಲಿ ಕಟ್ ಮಾಡಿದ್ದೀನಿ. ಅದನ್ನು ಈ ರೀತಿ 4 ಬ್ರೆಡ್ಡನ್ನು ಹಾಕಿದರೆ ಆಯಿತು ನೋಡಿ. ಹೀಗೆ ನೋಡಿ, ಈ ರೀತಿ. ಇವಾಗ ನಾವು ಯಾವುದು ಮಸಾಲ ರೆಡಿ ಮಾಡಿದ್ವಿ ನೋಡಿ, ಅದನ್ನು ಇದರ ಮಧ್ಯದಲ್ಲಿ ಈ ರೀತಿ ಹಾಕಿಬಿಡಿ. ಇದು ಆಪ್ಷನಲ್, ಬೇಕಿದ್ರೆ ಮೇಲ್ಗಡೆಯಿಂದ ನೀವು ಈ ರೀತಿ ಚೀಸನ್ನು ಕೂಡ ಹಾಕ್ಬೋದು. ಹಾಗೂ ಇನ್ನೊಂದು ಬ್ರೆಡ್ ತಗೊಂಡು ಇದರ ಮೇಲೆ ಈ ರೀತಿ ಮುಚ್ಚಿಬಿಡಿ. ಹಾಗೂ ಉಳಿದ ಬ್ಯಾಟರ್ ಇತ್ತು ನೋಡಿ, ಅದನ್ನು ಇದರ ಮೇಲೆ ಈ ರೀತಿ ಹಾಕಿಬಿಡಿ. ಹೀಗೆ ಇವಾಗ ಇದನ್ನು ಲೋ ಫ್ಲೇಮಲ್ಲಿ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಹಾಗೆಯೇ ಫ್ರೈ ಆಗಲಿಕ್ಕೆ ಬಿಡೋಣ. ಆಮೇಲೆ ಒಂದು ಪ್ಲೇಟಿಂದ ಇದನ್ನು ಮೆಲ್ಲನೆ ಟರ್ನ್ ಮಾಡಿ ಇನ್ನೊಂದು ಸೈಡ್ ಫ್ರೈ ಮಾಡಿ. ಒಂದು ಸೈಡ್ ಫ್ರೈ ಆಗಿದ್ದೆ ತೆಗೆದು ಇನ್ನೊಂದು ಸೈಡ್ ಫ್ರೈ ಮಾಡಿದರೆ ಆಯಿತು. ಸೈಡಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅಥವಾ ನೀವು ಬಟರ್ ಕೂಡ ಹಾಕ್ಬೋದು, ಚೆನ್ನಾಗಾಗುತ್ತೆ. ಇದನ್ನು ಮುಚ್ಚಿಟ್ಟು ಮತ್ತೊಮ್ಮೆ ಇನ್ನೊಂದು ಸೈಡ್ ಕೂಡ ಹಾಗೆಯೇ ಚೆನ್ನಾಗಿ ಫ್ರೈ ಆಗಲಿಕ್ಕೆ ಬಿಡೋಣ. 2 ಸೈಡ್ ಕೂಡ ಒಳ್ಳೆ ರೀತಿ ಫ್ರೈ ಆಗಲಿ ಇದು. ಓಕೆ, ಇಲ್ಲಿ ನೋಡಿ ಇವಾಗ ರೆಡಿಯಾಗಿದೆ. ಜಸ್ಟ್ ಇವಾಗ ಮಧ್ಯದಲ್ಲಿ ಇದನ್ನು ಕಟ್ ಮಾಡಿ ನೀವು ಸರ್ವ್ ಮಾಡಿದರೆ ಆಯಿತು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಹಾಗೂ ಎಷ್ಟು ಈಸಿ ಕೂಡ ಉಂಟು. ಖಂಡಿತವಾಗಲೂ ಈ ಒಂದು ಸ್ನ್ಯಾಕ್ಸನ್ನು ನೀವು ಇವತ್ತೇ ಟ್ರೈ ಮಾಡಿ. ಒಳಗಡೆ ನೀವು ಆಲೂ ಮಸಾಲ ಕೂಡ ಇದಕ್ಕೆ ಹಾಕ್ಬೋದು. ನಿಮಗೆ ಯಾವ ರೀತಿ ಆಗುತ್ತೆ ಆ ರೀತಿ ನೀವು ಮಾಡ್ಬೋದು. ಇವಾಗ ಇನ್ನೊಂದು ಇಲ್ಲಿ ಹಸಿ ಆಲೂಗೆಡ್ಡೆ ಉಂಟು ನೋಡಿ, ಒಂದು 3-4 ತೊಗೊಂಡು ಚೆನ್ನಾಗಿ ಅದನ್ನು ಗ್ರೇಟ್ ಮಾಡಿ ಅದರ ನೀರನ್ನು ಹಿಂಡಿ ತೆಗಿತಾ ಇದ್ದೀವಿ. ನೀರೆಲ್ಲ ಹಿಂಡಿ ತೆಗೆದಾದಮೇಲೆ ಇದಕ್ಕೆ ಸಣ್ಣದಾಗಿ ಹೆಚ್ಚಿದ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೀವಿ. ಅದರೊಂದಿಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಹಾಗೂ ಕಾರ್ನ್ಫ್ಲೋರ್ ಇಷ್ಟನ್ನು ಸೇರಿಸೋಣ. ಕಾರ್ನ್ಫ್ಲೋರ್ ಇಲ್ಲಿ 2-3 ಚಮಚ ನೀವು ಹಾಕಿದರೆ ಸಾಕು. ಓಕೆ, ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಇದಕ್ಕೆ ಯಾವುದೇ ರೀತಿಯ ಎಕ್ಸ್ಟ್ರಾ ನೀರು ಅದು ಇದು ಏನು ಕೂಡ ಸೇರಿಸಲಿಕ್ಕಿಲ್ಲ. ಸರಿಯಾಗಿ ಡ್ರೈ ಆಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡಬೇಕು. ಓಕೆ, ಇವಾಗ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಳ್ಳಿ. ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮಿಕ್ಸ್ ಮಾಡಿಟ್ಟ ಆಲೂ ಮಿಕ್ಸ್ಚರ್ ನೋಡಿ, ಅದನ್ನು ಸ್ವಲ್ಪನೇ ನೋಡಿ ಈ ರೀತಿ ಬಿಡಬೇಕು ಎಣ್ಣೆಯಲ್ಲಿ.
ನೋಡಿ ಹೀಗೆ ಗ್ಯಾಪ್ ಇಡಬೇಡಿ, ಹತ್ತಿರದಲ್ಲಿ ಹಾಕಿಬಿಡಿ ನೋಡಿ ಹೀಗೆ. ಇವಾಗ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಮೆಲ್ಲನೆ ಸ್ಪಟುಲ ಅಥವಾ ಯಾವುದ್ರ ಸಹಾಯದಿಂದ ಈ ರೀತಿ ಸ್ಪ್ರೆಡ್ ಮಾಡಬೇಕು. ಹಾಗೂ ಒಂದು ರೌಂಡ್ ಆಕಾರ ಅಥವಾ ಸ್ಕ್ವೇರ್ ಆಕಾರ ನೀವು ಕೊಟ್ಟರೆ ಆಯಿತು ನೋಡಿ ಹೀಗೆ. ಇವಾಗ ಒಂದು ಸೈಡ್ ಚೆನ್ನಾಗಿ ಫ್ರೈ ಆಗಿದೆ, ಮೆಲ್ಲನೆ ಇದನ್ನು ಟರ್ನ್ ಮಾಡಿ ಇನ್ನೊಂದು ಸೈಡ್ ಹಾಕಿ ನೋಡಿ ಹೀಗೆ. ತುಂಬ ಟೇಸ್ಟಾಗಿರುತ್ತೆ. ಬಿಸಿ ಬಿಸಿ ಇರುವಾಗ ಇದು ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ತಣ್ಣಗಾದ ಮೇಲೆ ಕೂಡ ಸಾಫ್ಟಾಗಿ ಚೆನ್ನಾಗಿರುತ್ತೆ ನೋಡಿ. ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಕ್ರಿಸ್ಪಿಯಾಗಿದ್ದು ಬಂದಿದೆ ಅಂತ ಹೇಳಿ. ಜಸ್ಟ್ ನೀವು ಇದನ್ನು ಪುದೀನ ಚಟ್ನಿ ಅಥವಾ ಹೀಗೇನೋ ತಿಂದರೂ ಚೆನ್ನಾಗಿರುತ್ತೆ. ಈಗಿನ ನೀವು ಎಲ್ಲವನ್ನು ಕೂಡ ಮಾಡಿದರೆ ಆಯಿತು ಉಳಿದದನ್ನು. ಎಷ್ಟೊಂದು ಸಿಂಪಲ್ ಇದೆ ನೋಡಿ. ಖಂಡಿತವಾಗ್ಲೂ ಇಂಥ ಎಲ್ಲ ಈಸಿ ರೆಸಿಪಿಗೋಸ್ಕರ ನನ್ನ ಚಾನಲನ್ನು ನೀವು ಫಾಲೋ ಮಾಡ್ತಾಯಿರಿ. ಇವತ್ತಿನ ಈ 2 ರೆಸಿಪಿ ಕೂಡ ನಿಮಗೆ ಖಂಡಿತ ಈಸಿ ಹಾಗೂ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ನನ್ನ ರೆಸಿಪಿಯನ್ನು ಶೇರ್ ಮಾಡ್ತಾಯಿರಿ, ಅವರು ಕೂಡ ಟ್ರೈ ಮಾಡಲಿ ಅಂತ ಹೇಳಿ. ಇದನ್ನು ಹೀಗೇ ನೀವು ತಿನ್ಬೋದು, ಚಟ್ನಿಯೊಂದಿಗೆ ಅಥವಾ ಸಾಸೊಂದಿಗೆ, ಅಥವಾ ಮಯೋಗೆ ನೀವು ಸ್ವಲ್ಪ ಗಾರ್ಲಿಕ್ ಎಲ್ಲ ಹಾಕಿ ಅದರೊಂದಿಗೆ ಕೂಡ ನೀವು ಎಂಜಾಯ್ ಮಾಡ್ಬೋದು. ನಿಮಗೆ ಹೇಗೆ ಇಷ್ಟ ಆಗುತ್ತೆ ನೋಡಿ ಆ ರೀತಿ ನೀವು ಮಾಡಿದರೆ ಆಯಿತು. ಓಕೆ, ಇವಾಗ ಇದನ್ನು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀವಿ ಯಾವ ರೀತಿ ಇದು ಬರುತ್ತೆ ಅಂತ ಹೇಳಿ. ತುಂಬ ಈಸಿ ಸ್ನ್ಯಾಕ್ಸ್, ನೀವು ನೋಡಿರ್ಬೋದಲ್ವ, ಮಕ್ಕಳಿಗೆಲ್ಲರಿಗೂ ಇಷ್ಟ ಆಗುತ್ತೆ. ಹೊರಗಡೆಯಿಂದ ಜಾಸ್ತಿ ನಾವು ತಿನ್ನೋದಕ್ಕಿಂತ ಮನೆಯಲ್ಲಿ ನೋಡಿ ಇಂಥ ಈಸಿ ಸ್ನ್ಯಾಕ್ಸ್ ನಾವು ಮಾಡ್ಬೋದು ನೋಡಿ. ಓಕೆ, ಇವತ್ತಿನ ಈ ಸ್ನ್ಯಾಕ್ಸ್ ನಿಮಗೆ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.